ಹಲೋ ಗಾಯ್ಸ್, ನಮಸ್ಕಾರ. ನಾನು ನಿಮ್ಮ ಮಿಥುನ್ ಆ್ಯಂಡ್ ಟುಡೇ ಯು ಆರ್ ವಾಚಿಂಗ್ ಮಿಥುನ್ ವ್ಲಾಗ್ಸ್. ಸೊ ಈ ಐಟಮ್ ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಮಿಥುನ್ ಆ್ಯಂಡ್ ಯು ಆರ್ ವಾಚಿಂಗ್ ಮಿಥುನ್ ವ್ಲಾಗ್ಸ್. ಸೊ ಇವತ್ತು ಬಂದು ಎಪಿಸೋಡ್ 2. ಏನು ಗಾಡಿ ಮೇಲೆ ಕೂತ್ಕೊಂಡಿದ್ಯಾ, ನಿಂತ್ಕೊಂಡೇನೆ ಎಕ್ಸ್ಪ್ಲೇನ್ ಮಾಡ್ತೀಯಾ ಅಂದರೆ ಟ್ರೂ, ಬಟ್ ಇವತ್ತು ಹೇಳ್ತಿರೋ ಟಾಪಿಕ್ ಆ ಥರ. ಸೊ ಗಾಡಿ ಮೇಲೆ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ. ಸೊ ದ ಟಾಪಿಕ್ ಇಸ್ ರೆವ್ ಮ್ಯಾಚಿಂಗ್. ರೆವ್ ಮ್ಯಾಚಿಂಗ್ ಅಂದರೆ ಏನು ಬ್ರೋ ಅಂದರೆ, ರೆವ್ ಅಂದರೆ ಏನು ಬ್ರೋ? ಫಸ್ಟ್ ಆಫ್ ಆಲ್ ಅಂದರೆ ರೆವ್ ಇಸ್ ರೆವಲ್ಯೂಷನ್ಸ್ ಪರ್ ಮಿನಿಟ್, RPM ಅಂತ. ನಿಮಗೆ ಇಲ್ಲಿ 1 2 3 ಕಾಣಿಸ್ತಿದೆಯಲ್ಲ ನನ್ನ ಡಿಸ್ಪ್ಲೇಯಲ್ಲಿ, ಅದೇ RPM, ಓಕೆನಾ? ಸೊ ಈ ಆಫ್ಕೋರ್ಸ್ ಸ್ಟ್ಯಾಂಡರ್ಡ್ ಎಲ್ಲ ಬೈಕ್ಸಲ್ಲೂ ಇದನ್ನು ಕೊಟ್ಟಿರ್ತಾರೆ. ಸೊ ಕೆಲವು ಕಂಪ್ಯೂಟರ್ ಬೈಕ್ಸಲ್ಲಿ ಮಿಸ್ ಆಗಿರುತ್ತೆ, ಬಟ್ 99% ಆಫ್ ದ ಗಾಡೀಸಲ್ಲಿ ಬಂದು RPM ಇರುತ್ತೆ. ಆ್ಯಂಡ್ ಇವಾಗ RPM ಅಂದರೆ ಏನು ಬ್ರೋ ಅಂದರೆ, ನಿಮಗೆ 1 ಸೆಕೆಂಡಲ್ಲಿ ನಿಮ್ಮ ಇಂಜನ್ ಬಂದು ಕ್ರ್ಯಾಂಕ್ ಶಾಫ್ಟಲ್ಲಿ ಎಷ್ಟು ರೊಟೇಷನ್ ಆಗ್ತಿದೆ ಅನ್ನೋದೇ RPM. ಸೊ ನೀವು RPM ಜಾಸ್ತಿ ಮಾಡಿದಷ್ಟು ಇಂಜನ್ ಬಂದು ಜಾಸ್ತಿ ಸ್ಪೀಡಾಗಿ ಸುತ್ತುತ್ತೆ, ಓಕೆನಾ? ಸೊ ಕಮ್ಮಿ ಮಾಡಿದಷ್ಟು ಇಂಜನ್ನು ಕಮ್ಮಿ ಸ್ಪೀಡಲ್ಲಿರುತ್ತೆ. ಸೊ ಅದು ಬಂದು ಸಿಂಪ್ಲಿ ನೋನ್ ಆಸ್ ರೆವ್. ಬ್ರೋ ನಂಗೆ ಅದೆಲ್ಲ ಅರ್ಥ ಆಗಲ್ಲ. ರೆವ್ ಮ್ಯಾಚಿಂಗ್ ಅಂದರೆ ಏನು ಹೇಳು ಬ್ರೋ ಅಂದರೆ, ರೆವ್ಸ್ನ ಬಂದು ನೀವು ಮ್ಯಾಚ್ ಮಾಡಬೇಕು. ರೆವ್ ನಾನೇನಕ್ಕೆ ಬ್ರೋ ಮ್ಯಾಚ್ ಮಾಡಬೇಕು? ನಾನು ನಾರ್ಮಲಾಗಿ ಗೇರ್ ಶಿಫ್ಟ್ ಮಾಡ್ಕೊಂಡು ಹೋಗ್ತೀನಲ್ವಾ ಅಂದರೆ, ಹೌದು ಮಾಡ್ಬೋದು ಅದನ್ನು. ಇವಾಗ ನೀವು ಒಂದು ಈ ಥರ ಸ್ಲೋ ಸ್ಪೀಡ್ಸಲ್ಲಿ ಓಡಿಸ್ತಿದ್ದೀರ ಅಂದರೆ ನೋಡಿ, ಇವಾಗ 1 ಗೇರ್ ಡೌನ್ ಮಾಡ್ತೀನಿ, ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ, ಓಕೆನಾ? ಸೊ ಇವಾಗ ನೀವು ಹೈ ಸ್ಪೀಡಲ್ಲಿ ಇರಬೇಕಾದ್ರೆ ಅಂದರೆ, ನಾವು ಓಡಿಸ್ತೀರ ಹೈ ಸ್ಪೀಡಲ್ಲ, ಇಂಜನ್ ಅನ್ನೋದು IRPMಸಲ್ಲಿದ್ದರೆ ನಿಮಗೆ ಬಂದು ಜರ್ಕ್ ಅನ್ನೋದು ತುಂಬ ಬರುತ್ತೆ, ಹಂಗೆ ರಪ್ ಅಂತ ಮುಂದಕ್ಕೆ ತಳ್ಳಿಬಿಡುತ್ತೆ ಗಾಡಿ. ಸೊ ಇದೇನಾಗುತ್ತೆ, ನಿಮಗೆ ಸಸ್ಪೆನ್ಷನ್ ಅಪ್ಸೆಟ್ ಮಾಡುತ್ತೆ. ಸೊ ಸಸ್ಪೆನ್ಷನ್ ಅಪ್ಸೆಟ್ ಮಾಡಬಾರ್ದು, ನನಗೆ ತುಂಬ ಸ್ಮೂತಾಗಿ ಬರಬೇಕು ಗಾಡಿ. ಸೊ ನಾನು ನಿಮಗೆ ಎಪಿಸೋಡ್ ಫಸ್ಟಲ್ಲಿ ಹೇಳಿರ್ತೀನಿ, ಯಾವತ್ತು ನೀವು ಏನೇ ಇನ್ಪುಟ್ ಮಾಡಿದ್ರೇನು ನಿಮಗೆ ಬಂದು ನಿಮ್ಮ ಇನ್ಪುಟ್ ಬಂದು ತುಂಬ ಸ್ಮೂತಾಗಿರಬೇಕು ಗಾಡಿ ಮೇಲೆ. ಜರ್ಕ್ ಇನ್ಪುಟ್ಸ್ ಕೊಟ್ಟರೆ ನಿಮಗೆ ಲೈಫೆಲ್ಲ ಗಾಡಿ ಹಾಳಾಗುತ್ತೆ, ಪ್ಲಸ್ ನಿಮಗೆ ಎಷ್ಟೊಂದು ಪ್ರಾಬ್ಲಮ್ಸ್ ಬರುತ್ತೆ ಆ ಥರ ಓಡಿಸಿದ್ರೆ. ಸೊ ಅದು ಹೆಂಗೆ ಬ್ರೋ ಮಾಡೋದು ಅಂದರೆ, ಫಸ್ಟ್ ಬಂದು ಇವಾಗ ಅಪ್ ಶಿಫ್ಟ್ ಮಾಡ್ತೀರಲ್ವಾ, ನಾರ್ಮಲಾಗಿ ಏನು ಮಾಡ್ತೀರಾ, ಅಪ್ ಶಿಫ್ಟ್ ಮಾಡಬೇಕಂದ್ರೆ ಅಪ್ ಶಿಫ್ಟ್ ಅಂದರೆ ಗೇರ್ ಮೇಲಕ್ಕೆ ಹೈಯರ್ ಗೇರ್ ಹಾಕೋದು, ನೀವು ಜಾಸ್ತಿ ದೊಡ್ಡ ಗೇರ್ ಹಾಕೋದು. ಇವಾಗ 5th ಗೇರಲ್ಲಿದೆ, 6th ಗೇರಲ್ಲಿ ಹಾಕಬೇಕು ಅಂದರೆ ಎಕ್ಸ್ಲೇಟರ್ ನಿಂಗೆ ಆಫ್ ಮಾಡಿ ಕ್ಲಚ್ ಫುಲ್ ಹಿಡ್ಕೊಂಡು ಲಿವರ್ ಮೇಲೆ ಎತ್ತಿದ್ರೆ 6th ಗೇರ್ಗೆ ಹೋಯ್ತು. ಇವಾಗ ಕ್ಲಚ್ ಬಿಟ್ಟು ಮತ್ತು ಎಕ್ಸ್ಲೇಟರ್ ಕೊಡ್ತಾಯಿದ್ದೀನಿ. ಸೊ ಇದು ಬಂದು ಬೇಸಿಕ್ ಅಪ್ ಶಿಫ್ಟು, ಓಕೆನಾ? ಆ್ಯಂಡ್ ಇವಾಗ ಗೇರ್ ಡೌನ್ ಮಾಡ್ಬೇಕು ಅಂದ್ಕೊಳ್ಳಿ, ಬ್ಲಿಪ್ ಆ ಥರ. ಅದು ಏನಕ್ಕೆ ಬ್ರೋ ಮಾಡಬೇಕು ಅಂದರೆ, ನಿಮಗೆ ಇಂಜಿನ್ ಬ್ರೇಕಿಂಗ್ ಅನ್ನೋದು ಕೂಡ ಎನೇಬಲ್ ಆಗುತ್ತೆ. ನಿಮಗೆ ಇಂಜನ್ ಬ್ರೇಕಿಂಗ್ ಎನೇಬಲ್ ಮಾಡ್ಕೋಬೇಕು ಅಂದ್ರೂ ಅಷ್ಟೇ ಸಿಂಪಲ್, ಅದು ಆಲ್ರೆಡಿ ಆಗಿರುತ್ತೆ, ನೀವು ಎನೇಬಲ್ ಮಾಡಬೇಕಷ್ಟೇ. ಇವಾಗ ನಾನೊಂದು 80 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾಯಿದ್ದೀನಿ, ಇಂಜನ್ ಬಂದು 5500 RPM ಇದೆ. ಇವಾಗ ನಾನು ಬ್ರೇಕ್ ಮಾಡ್ತಿದ್ದೀನಿ ನೋಡಿ, ರೆವ್ ಮ್ಯಾಚಿಂಗ್ ನೋಡ್ರ, ಸೆಕೆಂಡ್ ಗೇರಿಗೆ ಬಂದುಬಿಡ್ತು ಗಾಡಿ, ಬಟ್ ನನಗೆ ಯಾವುದೇ ಜರ್ಕು ಬಂದಿಲ್ಲ. ನೋಡಿದ್ರೆ ಅದೇ ನೀವು ನಾರ್ಮಲಾಗಿ ಗೇರ್ನ ಕಟ್ ಮಾಡಿ, ಇವಾಗ ನೋಡಿ 5th ಗೇರಲ್ಲಿ ಇದ್ದೀನಲ್ವ ನಾನು ಇವಾಗ, ಅದೇ ನಾನು ನೋಡಿದ್ರ ಜರ್ಕ್ ಬಂತು. ಇವಾಗ ಆ ಥರ ಬರಬಾರ್ದು ಜರ್ಕು. ಆ ಥರ ಜರ್ಕ್ ಬಂದಷ್ಟು ಏನಾಗುತ್ತಂದರೆ, ಡಸ್ಟ್ ಕಾಣಪ್ಪ, ಒಂದು ನಿಮಿಷ. ಸೊ ಆ ಥರ ಜರ್ಕ್ ಬಂದರೆ ಏನಾಗುತ್ತಂದರೆ, ನಿಮ್ಮ ಚೈನ್ ಲೈಫ್ ಇಂಜನ್ ಎಲ್ಲ ಒಂದು ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಡ್ಯಾಮೇಜ್ ಆಗದೇ ಇರಬೇಕು ಅಂದರೆ ನೀವು ಈ ಪ್ರಾಸೆಸ್ನ ಫಾಲೋ ಮಾಡಬೇಕು. ಸೊ ರೆವ್ ಮ್ಯಾಚಿಂಗ್ ಏನು ತುಂಬ ಕಷ್ಟನ ಬ್ರೋ ಕಲಿಯೋದು ಅಂದರೆ, ಇಲ್ಲ, ತುಂಬ ಈಸಿ ಕಲಿಯೋಕ್ಕೆ. ಬಟ್ ಏನಂದರೆ, ನೀವು ಪ್ರತಿ ಸಲ ಟೈಮಿಂಗು ನಿಮ್ಗೆ ಅದು ಹಾಕಬೇಕು. ಇದೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಿಮಗೆ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೋಬೇಕು ಅಂದರೆ ನಿಮ್ಗೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಇದರಲ್ಲಿ ಪ್ರಾಸೆಸ್ ಏನು ಅಂದರೆ, ಕ್ಲಚ್ ಫಸ್ಟ್, ಬ್ಲಿಪ್ ಟ್ರಾಟ್ಲ್. ಬ್ಲಿಪ್ ಅಂದರೆ ಹಿಂಗೆ ಮಾಡಬೇಕು ಟ್ರಾಟ್ಲನ್ನ, ಓಕೆನಾ? ಅದೇ ಬ್ಲಿಪ್ ಅಂತಾರೆ. ಕ್ಲಚ್ ಫಸ್ಟ್ ಅಮುಕ್ಬೇಕು, ಕ್ಲಚ್ ಮಾಡಿ ಬ್ಲಿಪ್ ಮಾಡಬೇಕು ಟ್ರಾಟ್ಲ್. ಈ ಥರ ಇವಾಗ ಮಾಡ್ತೀನಿ ನಾನು ಹಿಂಗೆ, ಈ ಥರ ಬ್ಲಿಪ್ ಮಾಡಬೇಕು ಟ್ರಾಟ್ಲ್ ಬ್ಲಿಪ್ ಮಾಡಿ, ಹಂಗೆ ಗೇರ್ ಇದಿರುತ್ತಲ್ವ, ಗೇರ್ 1 ಡೌನ್ ಮಾಡಬೇಕು ಹಿಂಗೆ, ಮತ್ತು ಕ್ಲಚ್ ಬಿಡಬೇಕು. ಈ 3 ಏನು ಮಾಡ್ತೀರ ನೀವು ಸೈಮಲ್ಟೇನಿಯಸ್ ಆಗಿ ನಡೀಬೇಕು. ತುಂಬ ಇನ್ ಟೈಮ್ ಇನ್ ಸೀಮ್ ಇರಬೇಕು ನೀವು. ಸೊ ಫಸ್ಟ್ ಕಲಿಯೋರಿಗೆ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅಂತಲೂ ಹೇಳ್ಬಿಡ್ತೀನಿ. ಏನು ಮಾಡ್ತೀರಾ ಅಂದರೆ, ಕೆಲವರು ಎಕ್ಸ್ಲೇಟರ್ ಹಿಡ್ಕೊಂಡು
ಆ ಥರ ಕೊಡ್ತೀರಾ. ಸೊ ಅವಾಗ ಗಾಡಿ ಎಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಥರ ಮಾಡಬಾರ್ದು. ಸೊ ನಿಮ್ಗೆ ಅದು ಕಲ್ತ್ಕೊಳ್ಳೋಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒನ್ಸಿ ನೀವು ಕಲ್ತ್ಕೊಬಿಟ್ರೆ ಅದು ತುಂಬ ಈಸಿ. ಸೊ ರೆವ್ ಮ್ಯಾಚಿಂಗ್ ಅನ್ನೋದು ನೀವು ಪರ್ಫೆಕ್ಟಾಗಿ ಒಂದು ಜಾಗದಲ್ಲಿ ಮಾಡಿ ತೋರಿಸ್ತೀನಿ. ಆ್ಯಂಡ್ ಕಮಿಂಗ್ ಟು ದ ಕ್ವಿಕ್ ಶಿಫ್ಟರ್, ಕೆಲವು ಬೈಕ್ಸಲ್ಲಿ, ಸ್ಪೋರ್ಟ್ಸ್ ಬೈಕ್ಸಲ್ಲಿ ಈ ಥರ ನಿಮಗೆ ಕ್ವಿಕ್ ಶಿಫ್ಟರ್ ಕೊಟ್ಟಿರ್ತಾರೆ. ಓಕೆನಾ? ಅದೇನು ಬ್ರೋ ಕ್ವಿಕ್ ಶಿಫ್ಟರ್ ಅಂದರೆ, ಇವಾಗ ನಾನು ನಿಮಗೆ ಡೌನ್ ಶಿಫ್ಟ್ ಬಗ್ಗೆ ಹೇಳ್ಕೊಡ್ತಿದ್ದೆ. ರೆವ್ ಮ್ಯಾಚಿಂಗ್ ಏನಕ್ಕೆ ಮಾಡಬೇಕು ಅಂದರೆ, ಡೌನ್ ಶಿಫ್ಟ್ ಮಾಡಬೇಕಾದ್ರೆ ಗಾಡಿ ಜರ್ಕ್ ಬರದೆ ಓಡಿಸೋಕ್ಕೆ ನೀವು ರೆವ್ ಮ್ಯಾಚಿಂಗ್ ಮಾಡಬೇಕು. ಅದೇ ನೀವು ಅಪ್ ಶಿಫ್ಟ್ ಮಾಡಬೇಕಂದ್ರೆ, ಸೊ ನಂದು ಬಂದು ಸ್ಪೋರ್ಟ್ಸ್ ಬೈಕ್ ಅಲ್ವಾ, ಸ್ಪೋರ್ಟ್ಸ್ ಬೈಕಲ್ಲಿ ಏನು ಇಂಪಾರ್ಟೆಂಟು, ಟೈಮಿಂಗ್ ಅನ್ನೋದು ಇಂಪಾರ್ಟೆಂಟು. ಇವಾಗ 0 to 60, 0 to 80, 0 to 100. ಸೊ ಈ ಥರ ಟೈಮಿಂಗ್ಸ್ ಅನ್ನೋದು ತುಂಬ ಮ್ಯಾಚ್ ಮಾಡಬೇಕು ನೀವು. ಎಸ್ಪೆಷಲಿ ರೇಸ್ ಟ್ರ್ಯಾಕ್ಸಲ್ಲಿ ಬಂದು ಫ್ರ್ಯಾಕ್ಷನ್ಸ್ ಆಫ್ ಸೆಕೆಂಡ್ಸಲ್ಲಿ ರೇಸ್ ಗೆಲ್ಲೋರಿದ್ದಾರೆ. 1 ನಿಮಿಷ 20 ಸೆಕೆಂಡು 3.3 ಸೆಕೆಂಡಲ್ಲಿ ಗೆಲ್ಲೋರಿದ್ದಾರೆ. 1 ನಿಮಿಷ 20 ಸೆಕೆಂಡ 3.34 ಬಂದ್ರೂ ನೀವು 1 ಸೆಕೆಂಡು, 1 ಮಿಲಿ ಸೆಕೆಂಡ್ ಕೂಡ ನೀವು ಗೇರ್ ಚೇಂಜ್ ಮಾಡೋದು ಎಲ್ಲೋ ಒಂದು ಕಡೆ ಸ್ಲೋ ಮಾಡಿರ್ತೀರ ಅಂದರೆ ನಿಮ್ಮ ಆಪೋನೆಂಟ್ ಇರ್ತಾನಲ್ಲ, ಅವ್ರು ಲೀಡ್ ತೊಗೊಬಿಟ್ಟಿರ್ತಾರೆ. ಸೊ ಆ ಥರ ತುಂಬ ಮೈನ್ಯೂಟ್ ಚಿಕ್ಕ ಮಿಲಿ ಸೆಕೆಂಡ್ಸು ನಿಮಗೆ ಕೌಂಟ್ ಆಗುತ್ತೆ ರೇಸಿಂಗಲ್ಲಿ. ಸೊ ಇವಾಗ ನೀವು ಗೇರ್ ಚೇಂಜ್ ಮಾಡಬೇಕಂದ್ರೆ ನಿಮ್ಗೆ ಅಟ್ಲೀಸ್ಟ್ 1 ಸೆಕೆಂಡ್ ಆದರೂ ತೊಗೊಳ್ಳುತ್ತಲ್ವಾ. ಸೊ ಅದಕ್ಕೆ ಏನು ಮಾಡಬೇಕು, ಇವಾಗ 3rd ಗೇರಲ್ಲಿದೆ ನೋಡಿ, ನಾನು ಕ್ಲಚ್ ಯೂಸ್ ಮಾಡ್ತಿಲ್ಲ, ಆಕ್ಸಿಲೇಟ್ರು ಬಿಡ್ತಾಯಿಲ್ಲ. 4th ಗೇರ್, 5th ಗೇರ್, 6th ಗೇರ್, ನೋಡಿದ್ರಾ? ಇವಾಗ ನನಗೆ ಟೈಮ್ ಉಳಿಯುತ್ತಲ್ವಾ. ಅದೇ ಇವಾಗ ಬ್ರೇಕ್ ಮಾಡಬೇಕಾದ್ರೆ ನೋಡಿ ನಾನು ಹೆಂಗೆ ಮಾಡ್ತೀನಿ ನೋಡಿ, ಇದು ಸಿಮ್ಮು ನೋಡಿದ್ರಾ, ಬ್ರೇಕೇ ಹಿಡ್ದಿಲ್ಲ ನಾನು, 2 ಬ್ರೇಕು ಆದ್ರೂ ಗಾಡಿ ಗ್ರ್ಯಾಜುವಲಾಗಿ ಸ್ಲೋ ಆಗಿಬಿಡ್ತು ಸ್ಪೀಡು. ಸೊ ಇದನ್ನು ಬಂದು ಇಂಜಿನ್ ಬ್ರೇಕಿಂಗ್ ಅಂತಾರೆ. ಆ್ಯಂಡ್ ನೀವು ರೆವ್ ಮ್ಯಾಚ್ ಮಾಡಿದ್ರೇ ನೀವು ಇಂಜನ್ ಬ್ರೇಕಿಂಗ್ ಮಾಡೋಕ್ಕಾಗೋದು. ಬ್ರೋ ಹಂಗಂದ್ರೆ ನಾನು ರೆವ್ ಮ್ಯಾಚ್ ಮಾಡಿದೆ ಇಂಜನ್ ಬ್ರೇಕಿಂಗ್ ಮಾಡೋಕ್ಕಾಗಲ್ವಾ ಅಂದರೆ, ಆವಾಗ ಇಂಜನೇ ಬ್ರೇಕ್ ಆಗೋಗುತ್ತೆ. ನೀವು ಈ ಥರ ರೆವ್ ಮ್ಯಾಚಿಂಗ್ ಮಾಡಿಲ್ಲ ಅಂದರೆ ಇಂಜನೇ ಬ್ರೇಕ್ ಆಗೋಗುತ್ತೆ. ಸೊ ಇಂಜನ್ನ ನೀವು ಡ್ಯಾಮೇಜ್ ಮಾಡಬಾರ್ದಲ್ವಾ. ಅದಕ್ಕೆ ಇಂಜನ್ ಬ್ರೇಕಿಂಗ್ ಈಸ್ ವೆರಿ ಎಸೆನ್ಷಿಯಲ್. ಆ್ಯಂಡ್ ನಿಮಗೆ ರೆವ್ ಮ್ಯಾಚಿಂಗ್ ಬರಬೇಕು ಫಸ್ಟ್ ಇಂಜನ್ ಬ್ರೇಕಿಂಗ್ಗಿಂತ ಮುಂಚೆ. ರೆವ್ ಮ್ಯಾಚಿಂಗ್ ಬಂದರೆ ನೀವು ಇಂಜನ್ ಬ್ರೇಕಿಂಗ್ ಮಾಡ್ಬೋದು. ಹಂಗಂತ ಎಲ್ಲ ಚಿಕ್ಕ ಸ್ಪೀಡಲ್ಲಿ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು. ಅದು ನಿಮಗೆ ಫೀಡ್ ಆಗಿರಬೇಕು, ಈ ಥರ ಸ್ಪೀಡ್ಸಲ್ಲಿ ಹೋಗ್ಬೇಕಾದ್ರೆ ನಾನು ಮಾಡಬೇಕು ಅಂತ. ಇವಾಗ ನೋಡಿ, ನಾನು 4th ಗೇರಲ್ಲಿದ್ದೀನಿ, 30 ಕಿಲೋಮೀಟರ್ ಸ್ಪೀಡು, ನಾನು ನಾರ್ಮಲಾಗಿ ಗೇರ್ ಶಿಫ್ಟ್ ಮಾಡಿಬಿಡ್ತೀನಿ. ನನಗೇನು ಅವಾಗ ಇಂಜನ್ ಬ್ರೇಕಿಂಗ್ ಬೇಕಾಗಿಲ್ಲ, ಯಾಕಂದರೆ ನನಗೆ ಗೊತ್ತು ನನ್ನ ಬ್ರೇಕ್ಸ್ ಅಮ್ಕಿದ್ರೆ ಗಾಡಿ ನಿಲ್ಲುತ್ತೆ ಅಂತ. ಬಟ್ ಆ ಥರ ಕೆಲವು ಸಿಚುವೇಶನ್ಸಲ್ಲಿ ಇವಾಗ ನಾನೊಂದು ಹಿಂಗೆ ಬರ್ತಾ ಇರ್ತೀನಿ, ಇವಾಗ ನಾನು ಇಲ್ಲಿ ಬ್ರೇಕ್ ಅಮ್ಕರೆ ಗಾಡಿ ನಿಲ್ಲಲ್ಲ ಅಂದರೆ ಒನ್ ಡೌನ್ ನೋಡಿದ್ರಾ, ಗಾಡಿ ನಿಂತ್ಕೊಬಿಡುತ್ತೆ ರಪ್ಪ ಅಂತ. ಬ್ರೇಕ್ಸು ಯೂಸ್ ಮಾಡ್ತೀನಿ, ಸಮೇತಕ್ಕೆ ಇಂಜನ್ ಬ್ರೇಕಿಂಗು ಯೂಸ್ ಮಾಡ್ತೀನಿ. ಇಂಜನ್ ಬ್ರೇಕಿಂಗ್ ಯೂಸ್ ಮಾಡಬೇಕಂದ್ರೆ ರೆವ್ ಮ್ಯಾಚಿಂಗ್ ಆಗಬೇಕು ಗಾಡಿ. ಸೊ ಇಟ್ಸ್ ಅ ವಿನ್ ಸಿಚುವೇಶನ್. ನಿಮಗೆ ಬ್ರೇಕ್ ಪ್ಯಾಡ್ ಲೈಫ್ ಅನ್ನೋದು ಕೂಡ ಜಾಸ್ತಿ ಬೇಗ ಕಮ್ಮಿ ಆಗೋಲ್ಲ, ಹಂಗೆ ನಿಮಗೆ ಇಂಜನ್ ಲೈಫ್ ಕೂಡ ಏನು ಡ್ಯಾಮೇಜ್ ಆಗೋಲ್ಲ ಅಷ್ಟೊಂದು. ಎಷ್ಟೊಂದು ಜನ ಇಂಜನ್ ಡ್ಯಾಮೇಜ್ ಆಗುತ್ತೆ, ಮೈಲೇಜ್ ಕಮ್ಮಿ ಆಗುತ್ತೆ ಅಂತಾರೆ, ಅಷ್ಟೊಂದು ಏನೂ ಡಿಫ್ರೆನ್ಸ್ ಬರೋಲ್ಲ ನಿಮಗೆ. ಇವಾಗ ನನ್ನ ಗಾಡಿ ನಾರ್ಮಲಾಗಿ ಓಡಿಸಿದ್ರೂ 42ನೇ ಮೈಲೇಜ್ ಕೊಡ್ತಿದೆ, ಇಂಜನ್ ಬ್ರೇಕಿಂಗ್ ಮಾಡಿಸಿ ಓಡಿಸಿದ್ರೂ 42ನೇ ಮೈಲೇಜ್ ಕೊಡ್ತಿದೆ. ಸೊ ನನಗೇನು ಡಿಫ್ರೆನ್ಸ್ ಬರೋಲ್ಲ. ಸೊ ಪವರ್ ಆನ್ ಡಿಮ್ಯಾಂಡು, ನೀವು ಎಕ್ಸ್ಲೇಟ್ರ್ ಕೊಟ್ಟರೆ ಮಾತ್ರ ನಿಮಗೆ ಮೈಲೇಜ್ ಅನ್ನೋದು ಚೇಂಜ್ ಆಗೋದು. ನೀವು ಈ ಥರ ಇಂಜನ್ ಬ್ರೇಕಿಂಗ್ ಮಾಡ್ತೀರಾ ಅಂದರೆ ಏನೂ ಚೇಂಜ್ ಆಗೋಲ್ಲ, ಏನೂ ಡಿಫ್ರೆನ್ಸ್ ಬರೋಲ್ಲ. ಸೊ ಲೈಫ್ ಕೂಡ ಏನೂ ಡ್ಯಾಮೇಜ್ ಆಗೋಲ್ಲ. ಡು ನಾಟ್ ವರಿ ಅಬೌಟ್ ದಟ್. ನಾನು ಯಾವುದೇ ಬೈಕ್ಸ್ ತೊಗೊಂಡ್ರೇನು ಐ ಆಮ್ ಟಾಕಿಂಗ್ ಅಬೌಟ್ ದ 4 ಸ್ಟ್ರೋಕ್ಸ್. 2 ಸ್ಟ್ರೋಕಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಇಂಜನ್ ಬ್ರೇಕಿಂಗಲ್ಲೆಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಯಾಕಂದರೆ ನಿಮಗೆ 2 ಸ್ಟ್ರೋಕಲ್ಲಿ ಅಷ್ಟು ವ್ಯಾಕ್ಯೂಮ್ ಇರೋಲ್ಲ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ರೆವ್ ಮ್ಯಾಚಿಂಗ್, ಕ್ವಿಕ್ ಶಿಫ್ಟಿಂಗ್ ಆ್ಯಂಡ್ ಯುನೋ ಇಂಜನ್ ಬ್ರೇಕಿಂಗ್. ಸೊ ನಿಮಗೆ 3 ಅರ್ಥ ಆಗಿದ್ರೆ ಇಟ್ ವಿಲ್ ಬಿ ಮಚ್ ಮೋರ್ ಈಸಿಯರ್ ಟು ಡ್ರೈವ್ ಯುವರ್ ಬೈಕ್. ಅಂದರೆ ನಿಮ್ಗೆ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಸೊ ನಿಮ್ಗೆ ಏನಾದರೂ ಕ್ವೆರೀಸ್ ಇದ್ದರೆ ಡೆಫಿನೆಟಾಗಿ ಕಮೆಂಟ್ ಮಾಡಿ ಆ್ಯಂಡ್ ಲೆಟ್ ಮೀ ನೋ. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.